ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಲಂಚ್ ಬಾಕ್ಸ್ಗಾಗಿರ್ಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ರೆಸಿಪಿಗಾಗಿರ್ಬೋದು ಈಸಿಯಾಗಿ ಸಿಂಪಲಾಗಿ ಆಗಿರೋವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಇದು, ಮತ್ತು ಬ್ರೇಕ್ಫಾಸ್ಟ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ಹೇಗೆ ಮಾಡ್ಕೊಳೋದು ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡಿರ್ಬೋದು, ನಾನು 2 ಆನಿಯನ್ನು, 1 ಟೊಮೊಟೊ, ಬೆಳ್ಳುಳ್ಳಿ ಶುಂಠಿ ಜಜ್ಜಿಟ್ಕೊಂಡಿರೋದು, ಹಾಗೆಯೇ ಬೇಬಿ ಕಾರ್ನ್ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ 1 ಕ್ಯಾಪ್ಸಿಕಮ್, ಜೊತೆಗೆ ಪುದೀನ, ಕೊತ್ತಂಬರಿ ಸ್ವಲ್ಪ, ಹಾಗೆಯೇ ಓಲ್ ಸ್ಪೈಸಸ್. ನಿಮ್ಗೆ ಯಾವುದೇ ಸ್ಪೈಸಿ ಬೇಕು ಅಂತ ಏನು ಚಕ್ಕೆ ಲವಂಗ ಅವೆಲ್ಲ ಏನಿರುತ್ತೋ ಅದನ್ನು ಎಲ್ಲನೂ ಹಾಕ್ಕೋಬೋದು. ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೇಬಿ ಕಾರ್ನ್ನ ಒಂದು 5 ನಿಮಿಷ ಅಷ್ಟು ಉಪ್ಪಾಕಿ ಬೇಯಿಸ್ಕೊಂಡು ಬಿಸಿನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಅದು ಬೆಂದಾಗಿದೆ. ಅದು ಬೆಂದಾದಮೇಲೆ ನಾನಿಲ್ಲಿ ಏನಪ್ಪ ಅಂತಂದರೆ ಬಾಣಲಿಲಿ ಎಣ್ಣೆ ಹಾಕಿ ಅದ್ರ ಜೊತೆಗೆ ಓಲ್ ಸ್ಪೈಸಸ್ ಏನಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದು ಫ್ರೈ ಆದಮೇಲೆ ಜೊತೆಗೆ ಆನಿಯನ್ ಕಟ್ ಮಾಡಿ ಸಣ್ಣದಾಗೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿನ ನಾನು ಜಸ್ಟ್ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಫುಲ್ಲು ಪೇಸ್ಟ್ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಹಾಗೆ ನಾನು ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂಥೇಳಿ. ಸೊ ಹಾಗೆಯೇ ಇದಾದಮೇಲೆ ನಾನು ಒಂದು 5 ನಿಮಿಷ ಬೇಯಿಸಿಟ್ಕೊಂಡಿರೋ ಅಂಥ ಬೇಬಿ ಕಾರ್ನ್ನ ಆನಿಯನ್ ಜೊತೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂತಂದರೆ ನಾವು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಇದು 5 ನಿಮಿಷ ಬೆಂದಿದೆ. ಸೊ ಇನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸರೋಗುತ್ತೆ. ಸೊ ಇದ್ರ ಜೊತೆಗೆ ಹಾಗೆಯೇ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಬ್ರೇಕ್ಫಾಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಲಂಚ್ ಬಾಕ್ಸ್ಗೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ನಮಗೆ ಹೆವಿ ಅನ್ನಿಸ್ತೇನೆ ಆರಾಮಾಗೆ ಒಳ್ಳೆ ಪಲಾವ್ ತಿನ್ನೋ ರೀತಿಲಿ ಒಳ್ಳೆ ಫ್ರೈಡ್ ರೈಸು ತಿನ್ಬೋದು. ಪಲಾವ್ ಟೇಸ್ಟನ್ನೇ ನಮಗೆ ಕೊಡುತ್ತೆ. ಸೊ ಈಗ ಬೇಬಿ ಕಾರ್ನ್ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ನೀವು ಬೇಕಂದರೆ ದೊಡ್ಡದಾಗಿ ಮೀಡಿಯಮ್ ಸೈಜಲ್ಲಿ ಸಹ ಹಾಕ್ಕೋಬೋದು. ಅದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ, ಮತ್ತು ಏನೋ ಒಂಥರ ಫುಡ್ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿದ್ದಾಗ ಅದನ್ನು ಇಷ್ಟಪಟ್ಟು ತಿಂತೀವಲ್ಲ. ಸೊ ಆರಾಮಾಗೇ ಕಟ್ ಮಾಡಿ ದೊಡ್ಡದಾಗೂ ಕಟ್ ಮಾಡ್ಕೋಬೋದು, ಇವನ್ ಸಣ್ಣದಾಗಿ ಮೀಡಿಯಮಾಗಿ ಯಾವ ಶೇಪಲ್ಲಿ ಮಾಡ್ಕೋಬೋದು. ಬಟ್ ನಾನು ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನೀರಿನ ಅಂಶ ಎಲ್ಲ ಬಿಟ್ಟು ಅದು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಇದೆಲ್ಲದಕ್ಕೂ ಸೇರಿ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪು ಹಾಕಿದ ತಕ್ಷಣ ಕ್ಯಾಪ್ಸಿಕಮ್ ಎಲ್ಲ ಬೇಗನೆ ಸ್ವಲ್ಪ ಬೇಯುತ್ತೆ. ಆಲ್ಮೋಸ್ಟ್ ಬೆಂದಿದೆ ಅಂತ ಆಮೇಲೆ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಹಾಕ್ಕೊಂಡು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಎವಿ ಅಂತಲ್ಲ, ಒಂದು ಮೀಡಿಯಮ್ ಸೈಜು ಚಿಕ್ಕದಾಗಿದ್ರೂ ಸಾಕು. ಫ್ರೈಡ್ ರೈಸ್ ಅಲ್ವಾ, ಸೊ ಅದರಿಂದ ನಾನು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಎವಿ ಹಾಕ್ಕೊಂಬಿಟ್ರೆ ಏನಾಗುತ್ತೆ, ಅದು ಲೈಕ್ ಪಲಾವ್ ಥರ ಕಂಪ್ಲೀಟ್ ಪಲಾವೇ ಆಗೋಗ್ಬಿಡುತ್ತೆ. ಸೊ ಇದು ಫ್ರೈಡ್ ರೈಸ್ ಆಗಿರೋದ್ರಿಂದ ನಾನು ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆಯೇ ಜೊತೆಗೆ ಕೊತ್ತಂಬರಿ ಪುದೀನ ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನು ಸಹ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಪುದೀನ ಇಲ್ಲ ಅಂತಂದರೆ ಬರೀ ಕೊತ್ತಂಬರಿ ಸಹ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಪೌಡರು, ನಾನು ರೆಡ್ ಫ್ರೈಡ್ ರೈಸ್ ಮಾಡೋಣ, ರೆಡ್ ಕಲರಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನಾದರೂ ರೆಡ್ ಬೇಡ, ಗ್ರೀನಿಶ್ ಆಗೇ ಬೇಕು, ಲೈಕ್ ವೈಟ್ ರೈಸ್ ಥರ, ವೈಟ್ ಏನು ನಾವು ಹೋಟ್ಲಲ್ಲಿ ಫ್ರೈಡ್ ರೈಸ್ ತಿಂತೀವಲ್ಲ ವೈಟ್ ಕಲರು, ಅದೇ ಥರ ತಿನ್ನಬೇಕು ಅನ್ನೋದಾದರೆ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ರೆಡ್ ಕಲರ್ ಮಾಡೋಣ ಅಂಥೇಳಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಸಹ. ಸೊ ಇದು ಚಿಲ್ಲಿ ಪೌಡ್ರ್ ಹಾಕಿ ಆದಮೇಲೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಾಗೆ ಜೊತೆಗೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಆ ಫ್ಲೇವರು ಆ ಗ್ರೇವಿಗೆ ಹಿಡಿಯುತ್ತೆ ಅಂಥೇಳಿ ಇದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಬೇಕಂದರೆ ನೀವು ಇದರಲ್ಲಿ ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಂಡು ಬೇಕಂತಂದರೆ ನೀವು ಮತ್ತು ರೈಸ್ಗೆ ಯಾವತ್ತಾದರೂ ಇಲ್ಲ ನೆಕ್ಸ್ಟ್ ಡೇಗೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂದ್ರೂ ಸಹ ಮಿಕ್ಸ್ ಮಾಡ್ಕೊಬೋದು. ನಾನು ಅದೇ ರೀತಿಲೇ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಈಗ ಪ್ರೆಸೆಂಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ರೈಸ್ನ ಬೇಯಿಸಿಟ್ಕೊಂಡಿದ್ದೆ. ಸೊ ಇದು ಚೆನ್ನಾಗಿ ಉದ್ರುದ್ರಾಗಾದರೆ ಫ್ರೈಡ್ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಉದ್ರುದ್ರಾಗೇ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿರ್ಬೋದು ನೀವು, ನಾನು ಅಷ್ಟು ಗೊಜ್ಜಿಗೆ ಇಷ್ಟು ರೈಸು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈಗ ಕಂಪ್ಲೀಟಾಗಿ
ರೆಡಿಯಾಗಿದೆ ಇದು. ನಿಮ್ಗೆ ಇನ್ನೂ ಏನಾದರೂ ಗ್ರೇವಿ ಹಾಕ್ಕೋಬೇಕು, ಇನ್ನೂ ಕಲರಿಶ್ ಆಗಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಗ್ರೇವಿನ ಆ್ಯಡ್ ಮಾಡಿಕೊಂಡ್ರೆ ಅದು ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ಲೈಟಾಗೇ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅಷ್ಟೇ. ಬಟ್ ತುಂಬಾ ರೆಡ್ಡಿಶ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಕಂಪ್ಲೀಟಾಗಿ ರೈಸು ಬೇಬಿಕಾರ್ನ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಸೊ ಈಗ ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಸಿಂಪಲ್ ಫುಡ್ಡು, ಹೆವಿ ಅನಿಸಲ್ಲ, ಬಟ್ ಸಖತ್ ಟೇಸ್ಟಿಯಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈಸಿಯಾಗೆ ನಾವು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಆಗಿರ್ಬೋದು, ಮತ್ತು ಹಸ್ಬೆಂಡ್ಸು ಮತ್ತು ಲೇಡೀಸು ಅಷ್ಟೇ, ತುಂಬ ಜನ ಆಫೀಸ್ಗೆಲ್ಲ ಹೋಗ್ತಾ ಇರ್ತೀರ, ಇದನ್ನು ಈಸಿಯಾಗೆ ಮಾಡ್ಕೋಬೋದು. ನಮಗೆ ಒಂಥರ ಮುಖಕ್ಕೆ ಹೊಡೆಯೋ ಥರ ಹೆವಿ ಅನಿಸೋದೇ ಇಲ್ಲ, ಆರಾಮಾಗೆ ಈಸಿಯಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಇದಕ್ಕೆ ಸಿಂಪಲ್ ಆಗಿರೋ ಫ್ರೈಡ್ ರೈಸು ರೆಡಿ ಆಗಿದೆ. ನೀವೇ ಇದನ್ನು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಬಿಕಾರ್ನಲ್ಲಿ ನಾವು ಗ್ರೇವಿ ಸಹ ಮಾಡ್ಕೋಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಿಲ್ಲ, ಇದೇ ಗ್ರೇವಿಗೆ ನಾವು ಸ್ವಲ್ಪ ತೆಂಗಿನಕಾಯಿ ಗೋಡಂಬಿ ತುರಿದ್ಬಿಟ್ಟು ಹಾಕಿದ್ರೆ ಅದೇ ಗ್ರೇವಿನೂ ಆಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಫ್ರೈಡ್ ರೈಸ್ನ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.